ಕೆಸಿ ವೇಣುಗೋಪಾಲ್ ಎದುರು ಡಿಕೆ ಅಂತ ಘೋಷಣೆ ಕೂಗಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈಗೆ ನೋಟಿಸ್ ನೀಡಲಾಗಿದೆ. ಎಐಸಿಸಿ ಕಾರ್ಯದರ್ಶಿ ರೋಜಿ ಜಾನ್ರಿಂದ ಶೋಕಾಸ್ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಪಕ್ಷದ ಶಿಸ್ತು ಉಲ್ಲಂಘನೆ ಬಗ್ಗೆ ಕಾರಣ ಕೇಳಿ ಮಿಥುನ್ ರೈಗೆ ನೋಟಿಸ್ ನೀಡಲಾಗಿದೆ. ನಿನ್ನೆ ಮಂಗಳೂರು ಏರ್ಪೋರ್ಟ್ನಲ್ಲಿ ಡಿಕೆ ಅಂತ ಘೋಷಣೆಯನ್ನ ಕೂಗಲಾಗಿತ್ತು. ಭಾರೀ ಸಂಖ್ಯೆಯಲ್ಲಿ ಜಮಾಯಿಸಿದ್ದಂತಹ ಕಾರ್ಯಕರ್ತರಿಂದ ಘೋಷಣೆ ಕೂಗಲಾಗುತ್ತೆ ಡಿಕೆ ಅಂತ. ಹೀಗಾಗಿ ಮಿಥುನ್ ರೈಗೆ ನೋಟಿಸ್ ನೀಡಿರುವಂತಹ ಎಐಸಿಸಿ ಕಾರ್ಯದರ್ಶಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ್ ರೈ ಕೂಡ ಸ್ಪಷ್ಟನೆ ನೀಡಿದ್ರು. ಇದು ಪಕ್ಷದ ಕಾರ್ಯಕ್ರಮ, ಅದರಿಂದಾಗಿ ಪಕ್ಷದ ಅಧ್ಯಕ್ಷರ ಹೆಸರನ್ನ ಕೂಗಿದ್ದಾರೆ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಸರ್ಕಾರದ ಕಾರ್ಯಕ್ರಮ ಅಂತ ಆಯಿತು ಅಂತಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಹೆಸರನ್ನ ಕೂಗ್ತಾರೆ. ಈ ರೀತಿಯಾದಂತಹ ಒಂದಷ್ಟು ಸಮರ್ಥನೆಯನ್ನು ಕೊಟ್ಟಿದ್ರು. ಆದರೆ ಈಗ ಸದ್ಯಕ್ಕೆ ಎಐಸಿಸಿಯಿಂದಲೇ ನೋಟಿಸ್ ಅನ್ನು ನೀಡಲಾಗಿರುವಂಥದ್ದು. ಈ ನೋಟಿಸ್ಗೆ ಯಾವ ರೀತಿಯಾಗಿ ಮಿಥುನ್ ರೈ ಉತ್ತರ ಕೊಡ್ತಾರೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಎಐಸಿಸಿ ಕಾರ್ಯದರ್ಶಿ ರೋಜಿ ಜಾನ್ರಿಂದ ನೋಟಿಸ್ ಅನ್ನು ನೀಡಲಾಗಿದೆ, ಶೋಕಾಸ್ ನೋಟಿಸ್ ಅನ್ನು ನೀಡಲಾಗಿದೆ. ಪಕ್ಷದ ಶಿಸ್ತು ಉಲ್ಲಂಘನೆ ಬಗ್ಗೆ ಕಾರಣ ಕೇಳಿ ಮಿಥುನ್ ರೈಗೆ ನೋಟಿಸ್ ಅನ್ನು ನೀಡಲಾಗಿದೆ. ಇನ್ನು ನಿನ್ನೆ ಮಂಗಳೂರು ಏರ್ಪೋರ್ಟ್ನಲ್ಲಿ ಅಲ್ಲಿದ್ದಂತಹ ಕಾರ್ಯಕರ್ತರು, ಅಭಿಮಾನಿಗಳು ಡಿಕೆ ಅಂತ ಘೋಷಣೆಯನ್ನು ಕೂಗಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ನೋಟಿಸ್ ಅನ್ನ ನೀಡಲಾಗಿದೆ. ಎಸ್ಎಲ್ ಗಮನಿಸ್ತಾ ಇದ್ದೀವಲ್ಲ, ಇದೇ ಒಂದು ಸಂದರ್ಭ ಕೆಸಿ ವೇಣುಗೋಪಾಲ್ ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ, ಅಂದರೆ ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಡಿಕೆ ಅನ್ನೋ ಒಂದು ಘೋಷಣೆಯನ್ನ ಕೂಗ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ್ ರೈಗೆ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ಯಾಕಂದರೆ ಅಲ್ಲಿ ಇದ್ದಂತಹ ಸ್ಥಳೀಯ ನಾಯಕರು ಮಿಥುನ್ ರೈ ಅವರ ಬೆಂಬಲಿಗರು ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲೆಲ್ಲ ಇದ್ದರು. ಅವರೆಲ್ಲರೂ ಕೂಡ ಡಿಕೆ ಅನ್ನೋ ಘೋಷಣೆಯನ್ನು ಕೂಗಿರುವಂಥದ್ದು. ಅದರಿಂದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಕಾರ್ಯದರ್ಶಿ ರೋಜಿ ಜಾನ್ ನೋಟಿಸನ್ನು ನೀಡಿದ್ದಾರೆ, ಶೋಕಾಸ್ ನೋಟಿಸನ್ನು ನೀಡಲಾಗಿರುವಂಥದ್ದು ಮಿಥುನ್ ರೈಗೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ್ ರೈ ಈಗಾಗಲೇ ಒಂದಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದು ಪಕ್ಷದ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ಪಕ್ಷದ ಅಧ್ಯಕ್ಷರು ಡಿಕೆ ಶಿವಕುಮಾರ್, ಅದರಿಂದಾಗಿ ಅವರ ಹೆಸರನ್ನು ಕೂಗಿದ್ದಾರೆ. ಸರ್ಕಾರಿ ಕಾರ್ಯಕ್ರಮ ಆಯಿತು ಅಂತಂದರೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಹೆಸರನ್ನು ಕೂಗ್ತಾ ಇದ್ರು. ಆದರೆ ಪಕ್ಷದ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ಅಧ್ಯಕ್ಷರ ಹೆಸರನ್ನು ಕೂಗಿದ್ದಾರೆ ಅನ್ನೋ ಸ್ಪಷ್ಟನೆಯನ್ನು ಮಿಥುನ್ ರೈ ಕೊಟ್ಟಿದ್ದಾರೆ. ಆದರೆ ಈಗ ಹೈಕಮಾಂಡಿಂದ ನೋಟಿಸ್ ಬಂದಿರುವಂಥದ್ದು, ಶೋಕಾಸ್ ನೋಟಿಸನ್ನು ಹೊರಡಿಸಲಾಗಿದೆ. ಎಐಸಿಸಿ ಕಾರ್ಯದರ್ಶಿ ರೋಜಿ ಜಾನ್ ಈ ಬಗ್ಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಏರ್ಪೋರ್ಟ್ನಲ್ಲಿ ಡಿಕೆ ಅಂತ ಘೋಷಣೆ ಕೂಗಿದಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ್ ರೈಗೆ ನೋಟಿಸ್ ನೀಡಲಾಗಿದೆ. ನೋಟಿಸ್ನಲ್ಲಿ ಏನೆಲ್ಲ ಪ್ರಶ್ನೆ ಮಾಡಲಾಗಿದೆ, ಹಾಗೆ ಏನೆಲ್ಲ ಆಯ್ತವತ್ತು? ಶಮಂತ್, ನಿನ್ನೆ ಏನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಂಗಳೂರು ಏರ್ಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಏನು ಮಿಥುನ್ ರೈ ಕೂಡ ಅಲ್ಲೇ ಇದ್ರು. ಮತ್ತೆ ಸಾಕಷ್ಟು ಜನ ವೆಲ್ಕಮ್ ಮಾಡ್ಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿದ್ದಂಥದ್ದು. ಅವರೆಲ್ಲರೂ ಕೂಡ ಡಿಕೆ ಅಂತ ಹೇಳಿ ಕೂಗಿದ್ರು. ಒಂದು ಕ್ಷಣ ಅಲ್ಲಿ ಅವರಿಗೆ ಬಂದಂತವರಿಗೆ ಇರಿಟೇಷನ್ ಆಗೋ ರೀತಿಯಲ್ಲಿ ಇವರು ಘೋಷಣೆಯನ್ನ ಹಾಕಿದ್ರು. ಸೊ ವೇಣುಗೋಪಾಲ್ ಕೂಡ ಇಷ್ಟು ಮುಗಿಸ್ಕೊಂಡ್ರು. ಸೊ ಇದೆಲ್ಲವೂ ಕೂಡ ಹೈಡ್ರಾಮಾ ನಡೀತು. ಅದಾದ್ಮೇಲೆ ಸಿಎಂ ಬಂದಂತ ಸಂದರ್ಭದಲ್ಲಿ ಸಿಎಂ ಪೂರ್ಣಾವಧಿ ಸಿಎಂ ಅಂತ ಐವನ್ ಡಿಸೋಜ ನೇತೃತ್ವದ ತಂಡ ಕೂಡ ಕೂಗಿದ್ದಂಥದ್ದು. ಸೊ ಇದೆಲ್ಲ ಹೈಡ್ರಾಮಾಕ್ಕೆ ನಿನ್ನೆ ಮಂಗಳೂರು ಸಾಕ್ಷಿಯಾಗಿತ್ತು. ಸದ್ಯಕ್ಕೆ ಆ ಎಲ್ಲ ಘಟನೆಗಳನ್ನು ಆಧರಿಸಿ ಈಗ ಎಐಸಿಸಿ ಕಾರ್ಯದರ್ಶಿ ಏನು ರೋಜಿ ಜಾನ್ ಇದ್ದಾರೆ. ಸೊ ಅವರು ಈಗ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿದ್ದೀರಿ, ಸೊ ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರ್ದು ಅಂತ ಹೇಳಿ ಒಂದು ಶೋಕಾಸ್ ನೋಟಿಸ್ ಅನ್ನ ಕೂಡ ಈಗ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇಷ್ಟು ದಿನಗಳೊಳಗೆ ರಿಪ್ಲೈ ಮಾಡಬೇಕು ಅನ್ನೋ ಒಂದು ಡೆಡ್ ಲೈನ್ ಕೂಡ ಹಾಕಿ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಈಗ ಮಿಥುನ್ ರೈಗೆ ಆ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿರುವಂತದ್ದು. ಮತ್ತೆ ಐವನ್ ಡಿಸೋಜ ಅವ್ರಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ನಿನ್ನೆ ನಡೆದಂತ ಹೈಡ್ರಾಮ್ಗಳು ಸಿಎಂ ಇದ್ದಂತ ಸಂದರ್ಭದಲ್ಲಿ, ಕೆಸಿ ವೇಣುಗೋಪಾಲ್ ಅವರು ಬಂದಂತ ಸಂದರ್ಭದಲ್ಲಿ ಇಂತಹ ರಾಜಕೀಯ ಮೇಲಾಟಗಳನ್ನು ಮತ್ತೆ ಕುರ್ಚಿ ಕಿತ್ತಾಟವನ್ನ ಕೆಳಮಟ್ಟದಲ್ಲಿ ತಂದಿದ್ದಂಥದ್ದು. ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿಎಂ ಡಿಸಿಎಂ ಇಬ್ರು ಕೂಡ ಒಟ್ಟೊಟ್ಟಿಗೆ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಟ್ರು ಕೂಡ ಕೆಳ ಹಂತದ ಲೀಡರ್ಸ್ಗಳು ಮತ್ತೆ ಕಾರ್ಯಕರ್ತರುಗಳು ಈ ರೀತಿ ಕಿತ್ತಾಡ್ಕೊಂಡಿದ್ದು ನಿನ್ನೆ ಪಕ್ಷಕ್ಕೆ ಮುಜುಗರ ಆಗಿತ್ತು. ಸೊ ಅದಕ್ಕೋಸ್ಕರ ಈಗ ವೇಣುಗೋಪಾಲ್ ಇಲ್ಲಿಂದ ತೆರಳಿದ ನಂತರ ಇಂಥದ್ದೊಂದು ಬೆಳವಣಿಗೆ ನಡೆದಿರುವಂತದ್ದು. ಈಗ ರೋಜಿ ಜಾನ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಮುಂದಿನ ಹಂತದ ಬೆಳವಣಿಗೆಗಳು ಏನೇನಿರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಧನ್ಯವಾದ ಪೃಥ್ವಿ, ನಿಮ್ಮೆಲ್ಲ ಮಾಹಿತಿಗಾಗಿ.
ಆಕಸ್ಮಿಕ ಬೆಂಕಿಗೆ ಹೊತ್ತಿ ಉರಿದ ಗೋದಾಮು. ಬಾಗಲಕೋಟೆ ಜಿಲ್ಲೆ ರಬಕವಿ ಪಟ್ಟಣದಲ್ಲಿ ಘಟನೆ ನಡೆದಿದೆ. ಕಾಟನ್ ಬಟ್ಟೆ ತ್ಯಾಜ್ಯ ವಸ್ತು ಸಂಗ್ರಹಿಸಿದ್ದಂತಹ ಗೋದಾಮಿದು. ಶಿವಲಿಂಗ ಕುಂಬಾರ ಎನ್ನುವವರ ತಗಡಿನ ಶೆಡ್. ಸಾವಿರಾರು ರೂಪಾಯಿ ಮೌಲ್ಯದ ಕಾಟನ್ ಬಟ್ಟೆ ತ್ಯಾಜ್ಯ ಭಸ್ಮವಾಗಿದೆ. ಬೆಂಕಿಯನ್ನ ನಂದಿಸಿರುವಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ. ಆದರೆ ಸಾವಿರಾರು ರೂಪಾಯಿ ಮೌಲ್ಯದ ಒಳಗಡೆ ಇದ್ದಂತಹ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಆಕಸ್ಮಿಕ ಬೆಂಕಿಗೆ ಗೋದಾಮು ಹೊತ್ತಿ ಉರಿದಿದೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು. ಕಾಟನ್ ಬಟ್ಟೆ ತ್ಯಾಜ್ಯ ವಸ್ತು ಸಂಗ್ರಹಿಸಿದ್ದಂತಹ ಗೋದಾಮು. ಶಿವಲಿಂಗ ಕುಂಬಾರ ಎನ್ನುವವರ ತಗಡಿನ ಶೆಡ್ನಲ್ಲಿ ಸಾವಿರಾರು ರೂಪಾಯಿ ಮೌಲ್ಯದ ಕಾಟನ್ ಬಟ್ಟೆಯ ತ್ಯಾಜ್ಯ ಇತ್ತು. ಅದೆಲ್ಲವೂ ಕೂಡ ಈಗ ಭಸ್ಮವಾಗಿದೆ. ಸದ್ಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಆದರೆ ಈ ಗೋಡೌನ್ನ ಒಳಗಡೆ ಇದ್ದಂತಹ ಸಾವಿರಾರು ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳು ಸುಟ್ಟು ಕರಕಲಾಗಿದೆ. ಸಂಜಯ್